ಮಳೆ ಬರಲಿಕ್ಕೆ ಶುರುವಾಯಿತು. ಹಾಗೆ ಸ್ವಲ್ಪ ಹಣ್ಣಿನ ಗಿಡಗಳೆಲ್ಲ ನಡುವ ಅಂತ ಹೇಳಿಕೊಂಡು ಕಳೆದ ವರ್ಷ ನೆಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ. ಕೆಲವು ಗಿಡಗಳು ಮೊದಲೇ ನೆಟ್ಟಿದೆ 2 ವರ್ಷ ಹಿಂದೆ. ಈಗ ಸ್ವಲ್ಪ ಬಾಕಿ ಉಳಿದ ಜಾಗದಲ್ಲಿ ಮೊದಲು ಇಲ್ಲೆಲ್ಲ ಹಪ್ಪಳೆಲ್ಲ ಹಾಕುವಾಗಿರುವ ಗ್ರೌಂಡಿನಾಗೆ ಅಂಗಳದಾಗೆ ಮಾಡಿದ್ದೆವು. ಹಾಗೆ ಈಗ ಮತ್ತೆ ಅದೆಲ್ಲ ಮಾಡೋದಿಲ್ಲ, ಬೇರೆ ಡ್ರೈಯರ್ನ ವ್ಯವಸ್ಥೆ ಆದ ಕಾರಣ. ಹಾಗೆ ಈ ಜಾಗದಿಂದ ಸುಮ್ಮನೆ ಬಿಡೋದು ಬೇಡ ಅಂತ ಹೇಳಿಕೊಂಡು ಸ್ವಲ್ಪ ಹಣ್ಣಿನ ಗಿಡಗಳನ್ನು ನೆಡುವಂಥ ಒಂದು ಪ್ಲ್ಯಾನ್. ಈಗ ಸಣ್ಣಕ್ಕೆ ಮಳೆ ಬರಲಿಕ್ಕೆಲ್ಲ ಶುರುವಾಗಿದೆ. ಈಗೊಂದು ಗಿಡ ನೆಡ್ತಾ ಇರೋದು ಅವಕಾಡೋದು ಗಿಡ, ವಿಜಯಣ್ಣ ನೆಡ್ತಾ ಇದ್ದಾರೆ. ಈಗ ಅದೊಂದು 8, 11 ಉಂಡಿ ಉಂಟು. ಗಿಡಗಳೊಂದು 7 ಗಿಡ ಈಗ ರೆಡಿ ಉಂಟು ನಮ್ಮ ಹತ್ರ. 7-8 ಗಿಡ ಉಂಟು, ಬೇರೆ ಬೇರೆ ಥರದ ಹಣ್ಣುಗಳು. ಇದೊಂದು ಬೇರಿ ಟೈಪ್ ನೋಡಿ, ಈ ಥರದ ಬೇರಿ ಇಲ್ಲಿ ಆಗಿದೆ, ಈ ಥರದ್ದು ಹಣ್ಣಾಗಿದೆ. ಹಾಗೆ ಪೇರಳೆ ಸೀಡ್ಲೆಸ್ ಗುವಾ ಒಂದು ಇಷ್ಟು ದೊಡ್ಡ ಆಗ್ತದೆ ಮಡಕೆ ಅಷ್ಟು. ಹಾಗೆ ಇಲ್ಲಿ ಒಂದು ಸ್ವಲ್ಪ ಸ್ವೀಟ್ ವೆರೈಟಿಯ ಧಾರೆ ಹುಳಿ, ಹಾಗೆ ಚಕ್ಕೋತ ಮತ್ತು ಲಿಂಬೆ ಹುಳಿ, ಅವಕಾಡೋ, ಮತ್ತೊಂದು ಕಾಡು ಮಾವಿನ ಹಣ್ಣಿನ ಗಿಡ ನೆಡ್ತಾ ಇದ್ದೆವು, ಅಲ್ಲಿ ನೆಡಬೇಕಷ್ಟೇ ಇನ್ನು. ಹಾಗೆ ಮತ್ತೆ ಒಂದು ಹಲಸಿನ ಸಸ್ಯವು ಇಲ್ಲಿ ಬರ್ತದೆ, ಒಂದು ಸಿದ್ದು ಹಲಸಿನ ಗಿಡ ನನ್ನಲ್ಲಿ ಉಂಟು ನೆಟ್ಟದ್ದು. ಸ್ವಲ್ಪ ನೆರಳಲ್ಲಿ ಆದ ಕಾರಣ ಅದು ಮೇಲೆ ಬರಲಿಲ್ಲ, ಹಾಗೆ ಇಲ್ಲಿ ನಡುವ ಅಂತ ಹೇಳಿ ಪ್ಲ್ಯಾನ್ ಉಂಟು. ಮತ್ತು ಇಲ್ಲಿ ನೋಡಿ, ಇದು ರಂಬುಟಾನ್ನ ಗಿಡ ಕಳೆದ 2 ವರ್ಷ ಆಯಿತು ನೆಟ್ಟು. 2 ಸಲ ಹಂದಿ ಅಟ್ಯಾಕ್ ಮಾಡಿತ್ತು, ಹಾಗೆ ಇದು ಮೇಲೆ ಬರಲಿಕ್ಕೆ ಸ್ವಲ್ಪ ನಿಧಾನ ಆಗಿ ಈಗ ಸಿಗಿ ಒಳ್ಳೆ ಬರ್ತಾ ಉಂಟು. ಹಾಗೆ ಇದು ಸಕ್ಕರೆ ಕುಟ್ಟಿ ಅಂತ ಹೇಳುವಂಥ ಒಂದು ನಾವು ಒಳ್ಳೆ ಚಿಕ್ಕ ಹಣ್ಣು, ಅದರಲ್ಲಿ ಸಿಹಿ ಇರುವಂಥ ಹಣ್ಣು. ಹಾಗೆ ರಂಬುಟಾನ್ನ ಇನ್ನೊಂದು ವೆರೈಟಿ ಗಿಡ, ಇದು ಬೀಜದ ಗಿಡ. ಆಗ ನಾನು ತೋರಿಸಿರುವಂಥದ್ದು ಅದು ಕಸಿ ಗಿಡ. ಹಾಗೆ ಮ್ಯಾಂಗೋಸ್ಟಿನ್ ಗಿಡ ಇಲ್ಲಿ ನೆಟ್ಟಿದ್ದೇನೆ. ಸ್ವಲ್ಪ ನಮ್ಮಲ್ಲಿ ಇಲ್ಲಿ ಬಿಸಿಲು ಜಾಸ್ತಿ ಬೇಸಿಗೆಯಲ್ಲಿ, ಹಾಗೆ ಅದಕ್ಕೆ ಸ್ವಲ್ಪ ಕಷ್ಟ ಬರಲಿಕ್ಕೆ ಮೇಲೆ, ಆದರೂ ಹಠ ಬಿಡದೆ ಬರ್ತಾ ಉಂಟು. ಹಾಗೆ ಜೊತೆಗೆ ಇದು ಲಾಂಗ್ ಸಾಟ್ ಅಂತ ಹೇಳುವಂಥ ಒಂದು ಹಣ್ಣು, ಚಿಕ್ಕ ಚಿಕ್ಕ ಹಣ್ಣು, ಒಳ್ಳೆ ಸಿಹಿ ಇರ್ತದೆ. ಮತ್ತು ಇದು ಎಗ್ ಫ್ರೂಟ್ ಗಿಡ ಒಳ್ಳೆ ದಷ್ಟಪುಷ್ಟವಾಗಿ ಬಂದಿದೆ, ಇದುವರೆಗೆ ಆಗಲಿಲ್ಲ, 2 ವರ್ಷ ಆಯಿತು ಅಷ್ಟೇ. ಹಾಗೆ ಇಲ್ಲಿ ಒಂದು ಇದು ಜಂಬು ನೇರಳೆ ಅಂತ ಹೇಳ್ತಾರೆ, ಅದೇ ರೀತಿ ಕೆಂಪು ಹಣ್ಣು, ತುಂಬ ಹುಳಿ ಇಲ್ಲ, ತೋಟದಲ್ಲಿ ಅಷ್ಟು ಸಿಗುವಷ್ಟು ಹುಳಿ ಇಲ್ಲ, ಒಳ್ಳೆ ಸಾಧಾರಣ ಸಿಹಿ ಉಂಟು. ಹಾಗೆ ಇದೊಂದು ಹುಳಿ ಹಣ್ಣಿನ ಗಿಡ, ಹೆಸರು ನನಗೆ ಮರೆತು ಹೋಗಿದೆ, ಒಂದು ನೆಡುವಾಗ ನೆನಪಿತ್ತು. ಈಗ ಇದರಲ್ಲಿ ಹೂ ಹೋಗಲಿಕ್ಕೆ ಶುರುವಾಗಿದೆ, 2 ವರ್ಷ ಆಯಿತು ನೋಡಿ. ಒಳ್ಳೆ ಗಿಡ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು. ಹಾಗೆ ಇನ್ನೂ ಕೂಡ ಬೇರೆ ಕೆಲವು ಗಿಡಗಳಲ್ಲಿ ನೆಟ್ಟಿದ್ದೇವೆ. ನೇರಳೆ ಹಣ್ಣಿನ ಗಿಡ ಉಂಟು, ಅಲ್ಲಿ ಚಿಕ್ಕಿನ ಗಿಡ ಉಂಟು. ಮತ್ತು ರೆಡ್ ಫ್ರೂಟ್ ಇದೆಯಲ್ಲ, ಅದರದ್ದು ಗಿಡ ನೆಟ್ಟಿದ್ದೇನೆ, ಒಳ್ಳೆ ಬರ್ತಾ ಉಂಟು. ಹಾಗೆ ಇದು ಪೀನಟ್ ಬಟರ್ ಫ್ರೂಟ್ ಅಂತ ಹೇಳಿಕೊಂಡು, ಇದು ಧಾರಾಳ ಸಾಕಷ್ಟು ಆಗ್ತದೆ, ನಾವು ತಿನ್ನೋದ್ರೆ ಹಕ್ಕಿಗಳು ತಿಂತಾರೆ. ಹಾಗೆ ಜೊತೆಗೆ ನಮ್ಮ ಬಳ್ಳಿಯಲ್ಲಿ ಆಗುವಂತಹ ಎಂತ ಹೇಳೋದಕ್ಕೆ ಪ್ಯಾಷನ್ ಫ್ರೂಟ್ನ ಗಿಡ ಇಲ್ಲಿ ಅದರ ಜೊತೆಗೆ ಹೋಗ್ತಾ ಇದೆ. ಹಾಗೆ ಇಲ್ಲಿ ಚಿಕ್ಕದೊಂದು ಗಿಡ ಕಾಣ್ತಾ ಇದೆ, ಇದು ಮ್ಯಾಜಿಕ್ ಫ್ರೂಟ್, ಮಿರಾಕಲ್ ಫ್ರೂಟ್ ಅಂತ ಹೇಳುವಂಥದ್ದು, ಅದರ ಗಿಡ ಮೇಲೆ ಬರ್ತಾ ಉಂಟು, 2 ವರ್ಷ ಆಯಿತು ಅದಕ್ಕೆ. ಹಾಗೆ ಇದೊಂದು ಹಕ್ಕಿಗಳು ತಿನ್ನುವಂತಹ ಒಂದು ಹಣ್ಣು ಅಂತೇಳಿ, ಹಕ್ಕಿಗಳು ಬರಲಿ ಧಾರಾಳ ಅಂತ ಹೇಳುವಂಥ ಉದ್ದೇಶದಿಂದ ಈಗ ನೆಟ್ಟಿರುವಂಥದ್ದು. ಇದರಲ್ಲಿ ಚಿಕ್ಕ ಚಿಕ್ಕ ನಮ್ಮ ಕಾಡು ನೇರಳೆ ಅಂದರೆ ಎಂತ ಹೇಳೋದು, ಅದಕ್ಕೆ ಕುಂಟಾಲ ಹಣ್ಣು ಅಂತ ಹೇಳ್ತಾರಲ್ಲ, ಅದರ ರೀತಿಯಲ್ಲಿ ಬರ್ತದೆ. ಇದರಲ್ಲಿ ಕಾಯಿ ಗೊಂಚಲು ಬರ್ತದೆ, ರೆಡ್ ಕಲರ್ ಅಲ್ಲ, ಇದರ ಕುಂಟಾಲ ಹಣ್ಣಿನ ಕಲರ್ನ ರೀತಿಯಲ್ಲಿ ಇರ್ತದೆ. ಈಗ ಹೂ ಹೋಗಿದೆ ನೋಡಿ, 1 ರೌಂಡ್ ಆಗಿ ಮುಗಿಯಿತು, ಇದರಲ್ಲಿ ಈಗ ಹೂಗಳಾಗಿದೆ. ಹಾಗೆ ಹಕ್ಕಿಗಳು ಬಂದು ತಿಂತದೆ, ನಮಗೆ ತಿನ್ನಲಿಕ್ಕೆ ಅಷ್ಟು ಎಂಥ ರುಚಿ ಇಲ್ಲ, ಹಣ್ಣು ಅಂತೇಳಿ ಅಷ್ಟೇ, ಹಕ್ಕಿಗಳು ಬರಲಿ ಅಂತೇಳಿ ಉದ್ದೇಶ ನೆಟ್ಟಿರುವಂಥದ್ದು. ಹಾಗೆ ಇದೊಂದು ಎಂಥದರ ಹೆಸರು ಬರಬ್ಬ ಅಂತ ಒಂದು ಹೆಸರು, ಅದನ್ನು ಮರ್ತೋಯ್ತು. ಹುಳಿ ಸಿಹಿ ಹಣ್ಣು, ಪುನರ್ ಪುಳಿಯ ಜಾತಿಯ ರೀತಿಯಲ್ಲಿರುವಂಥ ಹಣ್ಣು. ಇದು ಗಿಡ ಒಳ್ಳೆ ಬರ್ತಾ ಉಂಟು, 2 ವರ್ಷ ಆಯಿತು ನೆಟ್ಟು. ಮತ್ತೊಂದು ಇಲ್ಲಿ ಲಕ್ಷ್ಮಣ ಫಲ ನೆಟ್ಟಿದೆ, ಅದು ಅಷ್ಟು ಒಳ್ಳೆ ಬರಲಿಲ್ಲ, ಸತ್ತೋಯ್ತು, ಅದು ಇಳಿಸಿಕೊಡ್ಲಿಕ್ಕೆ ಆಗಲಿಲ್ಲ. ಹಾಗೆ ಇದು ಮೊದಲೊಂದು ವೀಡಿಯೋ ಮಾಡಿದ್ದೆ, ಇದು ನಮ್ಮ ಅಂಥ ದಾಳಿಂಬೆ, ಇದು ಕಾಯಿ ಆಗಿದೆ ನೋಡಿ. ಆದರೆ ನಮ್ಮ ಊರಿನ ವೆದರ್ ಅದಕ್ಕೆ ಹಿಡಿಸೋದಿಲ್ವ ಏನಂತೇಳಿ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಹೀಟ್ ಜಾಗದಲ್ಲಿ ಆಗುವಂಥದ್ದಲ್ಲ. ಈಗ ಕಾಯಿ ಒಂದು 6 ಕಾಯಿ ಉಂಟು ಈಗ, ಅಂದರೆ ಅಷ್ಟು ಇದೀಗ ಕಳೆದ ವರ್ಷ ಆಗಿತ್ತು, ಆದರೆ ಅದು ಬಿದ್ದೋಗಿದೆ. ಈ ವರ್ಷ ಇನ್ನು ನೋಡಬೇಕು ಇದರಲ್ಲಿ ಅಂತ ಅದ್ರ ಸಿಗ್ತದ ಅಂತೇಳಿ ಈಗ ಹಾಗೆ ಬಿಟ್ಟಿದ್ದೀವಿ ಸದ್ಯಕ್ಕೆ. ಜೊತೆಗೆ ಇಲ್ಲಿ ಕಾಂಪೌಂಡಿನ ಸೈಡಿನಲ್ಲಿ ನಾವು ಹಿಪ್ಪಿಲಿಯ ಬಳ್ಳಿಯನ್ನು ನೆಟ್ಟಿದ್ದೇವೆ. ಹಿಪ್ಪಿಲಿ ಹಣ್ಣು ಸಿಗ್ತದೆ, ಈಗ ಆಗಲಿಲ್ಲ, ಮಳೆ ಈಗ ಆಗಿಕೊಂಡಿಲ್ಲ ಅದರಲ್ಲಿ. ಜೊತೆಗೆ ಇಲ್ಲಿ ಮಾವಿನ ಹಣ್ಣಿನ ಹಳೆ ಮರ, ಇದು ನೆಕ್ಕರೆ ಮಾವಿನಕಾಯಿ ಒಳ್ಳೆದಾಗ್ತದೆ, ಸಿಹಿ ಇರ್ತದೆ ಹಣ್ಣು ಕೂಡ. ಜೊತೆಗೆ ಇಲ್ಲಿ ಸ್ವಲ್ಪ ಈಚೆ ಬಂದರೆ ಡಂಗ್ಸೂರಿ ಅಂತ ಹೇಳುವಂಥ ಹಲಸಿನಕಾಯಿ, ಆದರೆ ಇದರಲ್ಲಿ ಈಗ ಕಾಯಿ ಆಗಿಲ್ಲ. ಆದರೆ ಈ ವರ್ಷ ಮೊನ್ನೆ ಬೇಸಿಗೆಯಲ್ಲಿ ಸ್ಟಾರ್ಟಿಗೆ ಅದರಲ್ಲಿ ಚಿಕ್ಕ ಚಿಕ್ಕ ಹೂವಿನ ರೀತಿಯಲ್ಲಿ ಆಗಿ ಅದು ಉದುರಿ ಹೋಯ್ತು. ಅಂದರೆ ಇದೀಗ ಪ್ರಾಯ ಆಗಲಿಲ್ಲ ಜಾಸ್ತಿ, ಅಂದರೆ ಕಾಯಿ ಹಿಡಿಯುವಷ್ಟು. ನೆಕ್ಸ್ಟ್ ಇಯರ್ ಬರ್ಬೋದು, ಆದರೆ ಅದನ್ನು ಕಟ್ ಮಾಡಿ ತೆಗೆದ್ರೆ ನೆಕ್ಸ್ಟ್ ಅದರ ಒಂದು 2 ವರ್ಷ ಬಿಟ್ಟು ತುಂಬ ಕಾಯಿಗಳು ಸಿಗ್ಬೋದು. ಈಗ ಈ ಸಲ ಒಂದು
ಇನ್ನೊಂದು ಹಲಸಿನಕಾಯಿ ಹೊಸ ವೆರೈಟಿ, ಬಟ್ ಅದು ನಾವು ಬೀಜದಲ್ಲಿ ಆದಂತಹ ಗಿಡ. ಕಾಯಿಗಳು ಈ ಸಲ ಹೊಸ ಫಲ ಸಿಗ್ತಾ ಉಂಟು. ಹಾಗೆ ಎಷ್ಟು ವೆರೈಟಿ ಹಣ್ಣುಗಳು ಉಂಟು. ಇನ್ನು ಕೂಡ ಕೆಲವು ಹಣ್ಣುಗಳಲ್ಲಿ 1-2-3 ಹೊಂಡೆಗಳು ಬಾಕಿ ಆಗ್ತದೆ. ಅದಕ್ಕೆ ಕೂಡ ನೆಡಬೇಕು ಅಂತ ಹೇಳುವಂಥ ಪ್ಲ್ಯಾನ್ ಉಂಟು. ಮುಂದೆ ನೋಡುವ. ಈಗ ಈ ಸಲದ ಮಳೆಗಾಲದಲ್ಲಿ ಎಲ್ಲ ಮಾಡಬೇಕು ಅಂತ ಹೇಳುವಂಥ ಒಂದು ಪ್ಲ್ಯಾನ್. ಈಗ ತೋರಿಸಿದಲ್ಲದೆ 1-2 ಗಿಡಗಳು ಬಿಟ್ಟು ಹೋಗಿದೆ ತೋರಿಸಲಿಕ್ಕೆ. ಇದೀಗ ಇಲ್ಲಿರುವಂಥದ್ದು ಪುನರ್ಪುಳಿಯ ಮರ ಸಸಿ. ಅದೆಲ್ಲ ಆಗ್ತದಾ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಆಗುವಂಥದ್ದು ಸಾಧಾರಣ ಒಂದು ತುಂಬ ಪರ್ಸೆಂಟೇಜ್ ಕಡಿಮೆ ಆಗುವಂಥದ್ದು. ಇದು ಲೋಕಲ್ ವೆರೈಟಿ ಪುನರ್ಪುಳಿ. ಅದರ ಇದನ್ನು ಸೊಪ್ಪನ್ನೆಲ್ಲ ತಂಬುಳಿ ಮಾಡ್ಬೋದು, ಅಂದರೆ ಹುಳಿ ಇರ್ತದೆ. ಅದರ ಜೊತೆಗೆ ಇಲ್ಲಿರುವಂಥದ್ದು ಇದು ಸೀತಾಫಲದ ಗಿಡ. ಈ ಸಲ ಹೊಸ ಫಲ ಸಿಕ್ಕಿದೆ ನಮಗೆ. ಈಗ ಹೂ ಹೋಗಿ ಉಂಟು ಕೆಲವು. ಹೂವಲ್ಲಿ ನೋಡಿ, ಹೂವಲ್ಲಿ ನೋಡಿ, ಇದು ಹೂ ಹೋಗಿದೆ. ಇದರಲ್ಲಿ ನೋಡಿ, ಅದರಲ್ಲಿ ಎಲ್ಲವೂ ಆಗೋದಿಲ್ಲ ಕಾಯಿ, 1-2 ಕಾಯಿ ಸಿಗ್ಬೋದು. ಮತ್ತು ಕೆಂಪು ವೆರೈಟಿಯ ಪ್ಯಾಷನ್ ಫ್ರೂಟ್. ಇದೀಗ ಚಿಕ್ಕ ಚಿಕ್ಕ ಕಾಯಿಗಳು, 1-3-4 ಕಾಯಿಗಳು ಬಿಟ್ಟು ಉಂಟು. ಹೂ ಬೇರೆ ಸಹ ಹೋದದ್ದು ಉಂಟು. ಅದನ್ನು ಮನೆಯ ಮಾಡಿಗೆ ಕಳಿಸಿದ್ದೇನೆ ಸೀದಾ. ತೆಗೆಯಬೇಕು ನೋಡಿ. ಹತ್ತಿರ ಮನೆಯವರು ಹಲಸಿನ ಮರದ ಹಣ್ಣು ಕೊಯ್ತಾ ಇದ್ದಾರೆ. ಇನ್ನು ಕೆಲವು ಗಿಡಗಳು ಇದು ಗೇರು ಬೀಜದ ಮರ. ಒಳ್ಳೆ ಗೇರು ಬೀಜ, ಉದ್ದ ಇಷ್ಟುದ್ದ ಗೇರು ಬೀಜ ಬರ್ತದೆ. ಹಾಗೆ ಇಲ್ಲಿ ಅವತ್ತು ನೆಟ್ಟದ್ದು ಇದು ಕಾಡು ನೇರಳೆ ಉಂಟಲ್ಲ, ನೇರಳೆ ಹಣ್ಣಿನ ಗಿಡ. ಎಷ್ಟು ವರ್ಷ ಬೇಕು ಗೊತ್ತಿಲ್ಲ ಆಗಲಿಕ್ಕೆ. ಆಗುವಾಗ ಇದು ಮಾಡಿ ಇರಲಿ ಅಂತ ಹೇಳಿ. ಇದು ಮಹಾಫಲ ಹುಳಿ ಅಂತ ಹೇಳ್ತೇವೆ. ಮಹಾಫಲ ಹುಳಿ ಅಂತೇಳಿ ನಾವು ಹೇಳ್ತೇವೆ ಅದರ ಗಿಡ. ಇದರಲ್ಲಿ ಒಂದು ಕಾಯಿ ಆಗಿತ್ತು ಮೊದಲು, ಆದರೆ ಅದನ್ನು ಆ ಜಾಗ ಅಲ್ಲಿಂದ ತೆಗಿಬೇಕಾಗಿ ಒಂದು ಈಚೆಗೆ ಶಿಫ್ಟ್ ಮಾಡಿ ಆಗುವಾಗ ಮತ್ತೆ ಕಾಯಿ ಆಗಲಿಲ್ಲ. ಈಗ ಗಿಡ ಒಳ್ಳೆ ಬರ್ತಾ ಉಂಟು, ಕಾಯಿ ಆಗ್ಬೋದು ಇದರಲ್ಲಿ. ಒಳ್ಳೆ ಗಿಡ. ಬಾಳೆ ಗಿಡಗಳೆಲ್ಲ ಸುಮಾರು ಉಂಟು. ಇದು ಚಿಕ್ಕಿನ ಗಿಡ, ನಾವೇ ಕಸಿ ಮಾಡಿರುವಂಥದ್ದು ಒಂದು ಗಿಡ. ಇದರಲ್ಲಿ ಈಗ ಕಾಯಿ ಹೋಗಿತ್ತು ಮೊನ್ನೆ, ಅದು ಉದುರಿ ಹೋಗಿದ ಅಂತೇಳಿ ಸಂಶಯಗಳಲ್ಲಿ ನೋಡಿ. ಒಂದು ಚಿಕ್ಕ ಕಾಯಿ ಉಂಟು, ಆಗ್ತದ ಗೊತ್ತಿಲ್ಲ. 2 ವರ್ಷ ಆಯಿತು, 2-3 ವರ್ಷ ಆಯಿತು ಗಿಡ. ಹಾಗೆ ಇಲ್ಲೊಂದು ಮ್ಯಾಂಗ್ಲಾ ಸೂಪರ್ ಅರ್ಲಿ ಅಂತ ಹೇಳುವಂಥ ಒಂದು ಹಲಸಿನ ಗಿಡ. ಎಲ್ಲ ಸೀಸನ್ನಲ್ಲಿ ಆಗ್ತದೆ ಅಥವಾ ಬೇಗ ಆಗ್ತದೆ ಅಂತೇಳಿ ಲೆಕ್ಕ. ಹಾಗೆ ಇದನ್ನೊಂದು ನೆಟ್ಟಿದ್ದು. ಸ್ವಲ್ಪ ನೆರಳಾಯ್ತಾ ಅಂತ ಹೇಳುವಂಥ ಸಂಶಯ, ಜಾಗದ ಅಭಾವ ಇತ್ತು ಮೊದಲು. ಹಾಗೆ ಸೈಡಲ್ಲಿ ಅಂತೇಳಿ ನೆಟ್ಟದ್ದು. ಸ್ವಲ್ಪ ಈ ಬೀಜದ ಮರದ ಅಡಿಯಲ್ಲಿ ಆಯಿತು. ನಾನೀಗ ಹೇಳಿದಂಥ ಗೇರು ಬೀಜ ಇಷ್ಟು ದೊಡ್ಡ ಬರ್ತದೆ, ಕೆಲವು ಇದರಿಂದ ದೊಡ್ಡದು ಬರ್ತದೆ. ಹಾಗೆ ಪೈನಾಪಲ್ಗಳು ಈ ಥರದ್ದೆಲ್ಲ ಇಲ್ಲಿ ನೆಡ್ತೇವೆ. ಆದರೆ ಹಂದಿಯ ಕಾಟ ಸ್ವಲ್ಪ ಉಂಟು. ಹಾಗೆ ಉಳಿದ್ರೆ ಸಿಕ್ಕಿದರೆ ನಾವು ಯೂಸ್ ಮಾಡೋದು, ಇಲ್ಲ ಇದ್ದರೆ ಹಂದಿಯ ಪಾಲು. ಇದು ನಾನೀಗ ಹೇಳಿರುವಂತಹ ಸಿದ್ದು ಅಂತ ಹೇಳುವಂಥ ಹಲಸಿನ ಗಿಡ ನೆರಳಾಯಿತು ನೆಟ್ಟದ್ದು. 1-2 ಆಯಿತು. ಇನ್ನೀಗ ಈ ಸಸಿಯನ್ನು ಆಚೆಗೆ ಶಿಫ್ಟ್ ಮಾಡಿ ಈಗ ಹೋಗ್ತಿದ್ದಂಥ ಗುಂಡಿಯಲ್ಲಿ ನೆಡಬೇಕು ಅಂತ ಹೇಳಿ ಸ್ವಲ್ಪ ಸರಿ ಮಳೆ ಬಂದ ಮೇಲೆ ನೆಡುವ. ಹಾಗೆ ಅದು ಗಿಡ ಇಲ್ಲಿ ಉಂಟು ನೋಡಿ, ಒಳ್ಳೆ ಜೋಶಲ್ಲಿ ಬರ್ತಾ ಉಂಟು ಗಿಡ. ಜೀಗುಜ್ಜೆ ಇದೇ ಒಳ್ಳೆ ಕಾಯಿ, ದೊಡ್ಡ ಸೈಜಿನ ಕಾಯಿ. ಅಷ್ಟು ಗಿಡಗಳು ಈಗಿರುವಂತೆ ಹಲಸಿನ ಮರಗಳು, ತೆಂಗಿನ ಮರಗಳು, ಬಾಳೆ ಗಿಡಗಳು ಎಲ್ಲ ಉಂಟಿಲ್ಲಿ. ಹಿಂಗೆ ಇದ್ದಾಳೆ ನೋಡಿ.